ನಿಂಗೆ ಹೇಳೋಣ ಅನ್ನಿಸ್ತು. ಬಹಳ ಚೆನ್ನಾಗಿರುತ್ತೆ. ಯಾವ್ದಾರ ಒಂದು ಐಟಮ್ ಹೆಸರು ಹೇಳೋಣ ನೋಡ್ಮ. ಚಿಕನ್ ತಿಕ್ಕ, ನನ್ಗೆ ತಿನ್ಸ ಇಲ್ವಲ್ಲ ಅಂಬೆ ನೀನು. ಸುಮಾರು ವರ್ಷ ಆದ್ಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆ ಊಟ ಮಾಡಿದ್ದೀವಿ. ಇವತ್ತು ನನ್ನ ಬರ್ಡೇ, ನಮ್ಮ ಪೇರೆಂಟ್ ಬಂದಿದ್ದಾರೆ. ಫಸ್ಟ್ ಟೈಮ್ US ಅಲ್ಲಿ ರೆಸ್ಟೋರೆಂಟ್ ಕರ್ಕೊಳ್ತಾ ಇದ್ವಿ. ನೋಡೋಣ ಹೆಂಗಿರುತ್ತೆ, ಅವ್ರಿಗೆ ಇಷ್ಟ ಆಗುತ್ತಾ ಏನು. ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಮ್ಮ ಹೆಂಗಸ್ರದ್ದು ಹುಡ್ತಬ್ಬ. ಸೊ ಊರಲ್ಲಿ ಇರ್ಬೇಕಾದ್ರೆ ನಮ್ಮ ಅಪ್ಪನವು ನಮ್ಮವ್ವ ಎಲ್ಲ ಕೇಳ್ತಾ ಇದ್ರು, ಅಲ್ಲ ನೀನು ಹೆಂಡ್ತಿದ್ದು ಹುಡ್ತಬ್ಬ ಎಲ್ಲೂ ಹೊರಗಡೆ ರೆಸ್ಟೋರೆಂಟು ಹೋಟ್ಲಿಗೆಲ್ಲ ಹೋಗ್ಲಿಲ್ವೇ ಸ್ಪೆಷಲಾಗಿ ಉಣ್ಣೋಕ್ಕೆ ಅಂತ. ಇವತ್ತು ಅವ್ರು ನಮ್ಮ ಜೊತೆಲೇ ಅವ್ರೆ. ಸೊ ನಾನು ಏನಾದ್ರು ಹುಡ್ತಬ್ಬದ ದಿನ ಎಲ್ರೂ ಕೂಡ ಇವತ್ತು ಸ್ಪೆಷಲ್ ಆಗಿ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ. ರೆಡಿ? A few moments later. ಬನ್ನಿ ಬನ್ನಿ, ನಿಧಾನ ಕೇಳಿ ಅಕ್ಕ. ಬನ್ನಿ ಬನ್ನಿ. ಇವತ್ತು ನಮ್ಮ ಶ್ರೀಮತಿ ಅವ್ರದ್ದು ಬರ್ತಡೇ, ಹುಟ್ಟಿದ ಹಬ್ಬ. ಸೊ ಅದಕ್ಕೆ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಕರಿ ಕಬಾಬ್ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಅಮೇರಿಕಾದಲ್ಲಿ ನಮ್ಮ ಅಪ್ಪ ಅಮ್ಮಂದು, ನಮ್ಮ ಅತ್ತೆದು ಫಸ್ಟು ಹೋಟ್ಲು ವಿಸಿಟ್. ನೋಡೋಣ ಹೆಂಗಿರುತ್ತೆ. ಅಂದಂಗೆ ಕಾರಲ್ಲಿ ನಮ್ಮ ಅಮ್ಮ ನಮ್ಮ ಅತ್ತೆ ಸುಮ್ಮನೆ ಕೂತಿದ್ರುವೆ ನಮ್ಮ ಅಪ್ಪಂದು ಒಂದೇ ಗೋಳು, ಅಲ್ಲ ಮಗನೇ ಅಮೇರಿಕಾ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತವೆ ಅಂತಾರೆ, ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಎಲ್ಲ ಬರೀ ಒಂದೊಂದೇ ಫ್ಲೋರ್ ಅದೇ, ಇಷ್ಟಿಷ್ಟೇ ಚಿಕ್ಕ ಕರ್ಕ ಬರ್ತಾ ಇದೆಯಾ, ಯಾವಾಗ ನಮ್ಮ ದೊಡ್ಡ ಬಿಲ್ಡಿಂಗ್ ತೋರಿಸ್ಬೋದು ಅಂತ ಕೇಳ್ತಾನೆ ಇದ್ರು. ನಾನು ಅವ್ರಿಗೆ ಬಿಡಿಸಿ ಹೇಳಿದೆ, ದೊಡ್ಡ ಬಿಲ್ಡಿಂಗ್ಗಳು ಡೌನ್ ಟೌನ್ ಅಂತ ಇರುತ್ತೆ ಪ್ರತಿಯೊಂದು ಸಿಟಿನಲ್ಲೂ, ಅಲ್ಲಿ ಮಾತ್ರ ಇರ್ತವೆ ಕಾರಣ, ಇಲ್ಲಿ ಇನ್ನೂ ಇಲ್ಲ, ಮುಂದಕ್ಕೆ ತೋರಿಸ್ತೀನಿ ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಸ್ದೆ. ಅದಂಗೆ ನಮ್ಮ ಅಪ್ಪನ ಅಣ್ಣ ಅಂತ ಕರಿತೀನಿ, ನಮ್ಮ ಅಮ್ಮನ ಅಕ್ಕ ಅಂತ ಕರಿತೀನಿ, ನಮ್ಮ ಅತ್ತೆನ ಅತ್ತೆ ಅಂತಾನೆ ಕರಿತೀನಿ. ಸುಮಾರು ವರ್ಷ ಆದ್ಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆ ಊಟ ಮಾಡಿದ್ದೀನಿ. 4 ವರ್ಷ ಆದ್ಮೇಲೆ ನಾನು ನಮ್ಮ ಅಮ್ಮನ ಜೊತೆ ಊಟ ಮಾಡ್ತಾ ಇದ್ದೆ. ಹರೀಶಾ, ನೀನ್ ಎಷ್ಟು ದಿನ ಆದ್ಮೇಲೆ ನಿಮ್ಮ ಅಮ್ಮನ ಜೊತೆ ಊಟ ಮಾಡ್ತಾ ಇದೀಯ? 2 ದಿನ. 4 ವರ್ಷ ಆಯ್ತು. ಅವ್ರು ಎಲ್ಲಿ ಊರಿಗೆ ಬಂದು 4 ವರ್ಷ ಆಯ್ತು. ಓಹೋ, ಏನಪ್ಪ ಇದು ಮೆನು ಇಷ್ಟು ದೊಡ್ಡದು. ಓ ಮೈ ಗಾಡ್. ಒಳಗಡೆ ದಪ್ಪ ಕಾಣುತ್ತ. ಓಕೆ, ಅಂಬಿಕಿಂದ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಅಂಬಿಕಾ, ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ ಮಾಡ್ಬೋದು, ನಿನ್ ಬರ್ತದೆ. ಬಾಯಿ ಮೊಸಳೆ ಬಾಯಿ ತಂದಂಗೆ ತೆಗಿತಾರೆ ಇವರು. ಅಂದಂಗೆ ನಮ್ಮ ಅತ್ತೆಗೆ ಇದೆಲ್ಲ ಹೊಸ್ದು. ಪಾಪ ಯಾವತ್ತೂ ಅವ್ರ ಅಳಿಯನ್ ಮುಂದೆ ಕೂತ್ಕೊಂಡು ಊಟ ಮಾಡಿರ್ಲಿಲ್ಲ. ನಾನು ಅಯ್ಯೋ ನೀವು ನಮ್ಮ ಅಮ್ಮನ ಥರನೇ ಅಲ್ವಾ, ಕೂತ್ಕೊಳ್ಳಿ ಅಂತ, ಯಾಕೆ ನಾಚ್ಕತ್ತೀರಾ ಅಂತ ಅಂದ್ಬಿಟ್ಟು ಅವಾಗ ಪಾಪ ಧೈರ್ಯ ತುಂಬ್ತಾ ಇದ್ದೆ. ನನ್ಗೆ ತಿನ್ಸ ಇಲ್ವಲ್ಲ ಬೇಗ ತಿನ್ರಪ್ಪ. ನೆಕ್ಸ್ಟ್ ನಾನೇ ನಾನೇ ತಿನ್ಸ್ತೀನಿ ಕೊಡಂಗ ಕೊಡು.
ನಾನೇ ತಿನ್ಕೊಬಿಡ್ತೀನಿ ನನ್ನ ಬಟ್ಟೆಗೆ. ಒಂದೊಂದಾಗಿ ಬರ್ತಾ ಇದೆ ಆರ್ಡ್ರ್ ಇವಾಗ. ಇದು ಚಿಲ್ಲಿ ಮೊಮೋಸ್ ಫಸ್ಟ್ ಟೈಮ್ ತಿಂತಿದ್ದಾರೆ ನೀವು? ಫಸ್ಟ್ ಟೈಮು ತಿಂತಾ ಇರೋದು ಇವ್ರು ಚಿಲ್ಲಿ ಮೊಮೋಸ್. ಯಾವತ್ತೂ ತಿಂದಿಲ್ಲ ಇವರು. ಹಾಕೊಡು. ಸೊ ಅಂದಾಗೆ ಮೊದಲನೇ ಸರಿ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದ ನಾವು ಯಾವುದೇ ವಿಡಿಯೋ ನೆಕ್ಸ್ಟ್ ರಿಲೀಸ್ ಮಾಡಿದಾಗ ಅದನ್ನು ನೀವು ಫಸ್ಟೇ ನೋಡ್ಬೋದು. ನೀರಾ ಕ್ರೆಡಿಟ್ ಅಲ್ಲಷ್ಟೇ ಗಟ್ಟೋದು. ಹಂಗೆ ಮಾತಾಡ್ತಾ ನಮ್ಮಪ್ಪ ಊರಲ್ಲಿರೋ ಆಗ್ರಾ ನೆನ್ಸ್ಕೊಂಡು, ಅಲ್ಲ ಮಗನ ಯಾವಾಗಲೂ ನಮ್ಮನ್ನ ಆಗ್ರಾ ಫಾಲ್ಸ್ ಕರ್ಕೊ ಹೋಗೋದು ಅಂದ್ರು. ನಾನು ಅಯ್ಯೋ ಅದು ಆಗ್ರಾ ಫಾಲ್ಸ್ ಅಲ್ಲ, ಅದು ನಯಾಗ್ರಾ ಫಾಲ್ಸು, ಮುಂದಿನ ವಾರ ಹೋಗ್ಮಾ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಅಂದಂಗೆ ಮುಂದಿನ ವಾರ ನಾವು ನಯಾಗ್ರಾ ಫಾಲ್ಸು ಮತ್ತು ನ್ಯೂಯಾರ್ಕು, ನ್ಯೂ ಜರ್ಸಿ ಎಲ್ಲನೂ ಕೂಡ ಪ್ಲಾನ್ ಮಾಡ್ತಾ ಇದ್ದೀರಿ. ಸೊ ನೀವು ಕೂಡ ನಮ್ಮ ಜೊತೆ ಬರಬೇಕಾ? ಹಾಗಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಹೀಗೆ ಬಸ್ ಹೇಳಕ್ಕ ಆಯ್ತು. ಇವತ್ತು ಕರಿ ಕಬಾಬ್ ಅಲ್ಲಿ ಮೊದಲನೇ ಅಮೆರಿಕದಲ್ಲಿ ಫಸ್ಟ್ ಟೈಮ್ ಹೋಟ್ಲು. ಚೆನ್ನಾಗಿತ್ತು. ನಾವೇ ಈ ತರ ಏನು ಊರ್ನಲ್ಲಿ ಏನ್ ತಿಂದಿರ್ಲಿಲ್ಲ. ಇದೇ ಫಸ್ಟ್ ಟೈಮ್. ಅಮೆರಿಕದಲ್ಲಿ ಫಸ್ಟ್ ಟೈಮ್ ತಿಂದಿದಿರಿ ನಿಮ್ಮೂರಲ್ಲೂ? ಆದ್ರೆ ಅಮೆರಿಕದಲ್ಲಿ ಫಸ್ಟ್ ಟೈಮ್ ಹೋಟ್ಲಲ್ಲಿ. ಇನ್ನೂ ಹಂಗೆ ತಿಂತೀರಿ ಬನ್ನಿ. ಇದು ಫಸ್ಟ್ ಅಷ್ಟೇ. ನಿಂಗೇನ ಅನ್ನಿಸ್ತು? ಯಾವ್ದಾರ ಒಂದು ಐಟಮ್ ಹೆಸರು ಹೇಳೋಣ ನೋಡ್ಮ. ಚಿಕನ್ ತಿಕ್ಕ. ಅದೇ ಹೇಳ್ತಲ್ಲ ಅಕ್ಕ, ಚಿಕನ್ ತಿಕ್ಕ ಅಂತ. ಇವತ್ತು ಅಂಬಿಕನ್ ಬರ್ತಡೆ ಹೋಟ್ಲು ಊಟದಲ್ಲಿ ಮುಗೀತು. ಇದೇ ತರ ಇರ್ಲಿ ಯಾವಾಗ್ಲೂ. ವರ್ಷ ಬರ್ತಡೆ ನಮ್ಗೆಲ್ಲ ಹೋಟ್ಲು ಊಟ ಅಂಬಿ. ಬನ್ನಿ ಹೋಗೋಣ ಈ ಸರಿ. ಅಂದಾಗೆ ನಮ್ಮ ಅಣ್ಣವ್ರ ಹಾಡನ್ನ ಸ್ವಲ್ಪ ತಿರುವಾಕಿ ನಗ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ. ರೆಸ್ಟೋರೆಂಟ್ ಫುಡ್ಡು ನಮಗೆ ವರ್ಷ ನೀನು ಒಳ್ಳೇದಾಗ್ಲಿ ಅಂಬಿ ಅಂತ ಆಶೀರ್ವಾದ ಮಾಡ್ತಾ ನನ್ನ ಹೆಂಡ್ರಿಗೆ ಅಲ್ಲಿಂದ ಕರ್ಕೊಂಡು ಮನೆ ಕಡೆ ಕರೆದ್ವಿ. ಅಂದಾಗೆ ಈ ಒಂದು ದಿನ ನಮಗಂತೂ ಖುಷಿ ತಂತು. ಸೊ ನಿಮಗೂ ಕೂಡ ಖುಷಿ ತಂದಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗಂಟೆ ನೋಡಿರಪ್ಪ.